ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 61, ಪುಟ ಸಂಖ್ಯೆ 354. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಒಂದು ಚಿಕ್ಕ ಶರೀರವನ್ನು ಹಿಡಿದುಕೊಂಡು ಮನುಷ್ಯ ತನ್ನ ಇಡೀ ಜೀವನವನ್ನೇ ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳುತ್ತಾನೆ. ಯಾರು ಧ್ಯಾನ ಮಾಡುತ್ತಿದ್ದಾರೆ, ಎಷ್ಟು ಧ್ಯಾನವನ್ನು ಅವನಿಗೆ ಮಾಡಲು ಸಾಧ್ಯವಾಗುತ್ತಿದೆ ಎಂದೆಲ್ಲ ಮೋಜಿನಿಂದ ಗುರುಲೋಕದ ಶಕ್ತಿಗಳು ಗಮನಿಸುತ್ತಲೇ ಇವೆ. ಮನುಷ್ಯನು ಕೇವಲ 2 ಬಗೆಯ ಕಾರ್ಯಗಳನ್ನು ಕೈಗೊಳ್ಳಬೇಕು. ಮೊದಲನೆಯದಾಗಿ ಕೇವಲ ಕಾರ್ಯಗಳನ್ನೇ ಮಾಡುವ ಅಭಿಲಾಷೆ ಹೊಂದಿರಬೇಕು. ಎರಡನೆಯದಾಗಿ ಧ್ಯಾನ ಮಾಡಿ ತನ್ನ ಅಸ್ತಿತ್ವವನ್ನು ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸಿಕೊಳ್ಳಬೇಕು. ಈ ರೀತಿ ವಿಲೀನಗೊಳ್ಳುವ ಪ್ರಕ್ರಿಯೆಯು ನಡೆದಾಗ ಮನುಷ್ಯನ ಅಹಂಕಾರ ಮಾತ್ರ ಕೊನೆಯದಾಗಿ ವಿಲೀನವಾಗುತ್ತದೆ. ಅಹಂಕಾರ ವಿಲೀನಗೊಂಡ ನಂತರ ಮನುಷ್ಯ ಕಾರ್ಯವನ್ನು ಮಾಡುವುದಿಲ್ಲ. ಮನುಷ್ಯನ ಮೂಲಕ ಕಾರ್ಯಗಳು ತನ್ನಷ್ಟಕ್ಕೆ ನಡೆಯುತ್ತವೆ. ಮನುಷ್ಯನಿಗೆ ಸದ್ಗುರುವಿನ ಸಾನ್ನಿಧ್ಯ ಎಷ್ಟರ ಮಟ್ಟಿಗೆ ಸಿಕ್ಕಿದೆ ಎಂಬುದು ವಿಷಯವಲ್ಲ. ಸದ್ಗುರುವನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದಾನೆ, ಎಷ್ಟು ನಂಬಿದ್ದಾನೆ, ಅವರಿಂದ ಏನು ಪಡೆದಿದ್ದಾನೆ, ಹಾಗೆ ಎಷ್ಟು ಅನುಭವಿಸಿದ್ದಾನೆ ಎಂಬುದು ಮುಖ್ಯವೇಕೆಂದರೆ ಸದ್ಗುರುವು ಅನುಭವಿಸಲು ಇರುವ ವಸ್ತುವಾಗಿದೆ. ಒಂದು ಆತ್ಮಕ್ಕೆ ಅದರ ಪೂರ್ವಜನ್ಮದ ಪುಣ್ಯ ಕಾರ್ಯಗಳಿಂದಾಗಿ ಸದ್ಗುರುವಿನ ಸಾನ್ನಿಧ್ಯ ದೊರಕುತ್ತದೆ. ಹಾಗೆಯೇ ಅವನ ಪುಣ್ಯ ಕಾರ್ಯವು ಸಮಾಪ್ತವಾಗಬಹುದು, ಅವನ ಸದ್ಗುರುವಿನ ಸಾನ್ನಿಧ್ಯವೂ ಮುಕ್ತವಾಗಬಹುದು. ಆದ್ದರಿಂದ ಮನುಷ್ಯ ತನ್ನನ್ನೇ ತಾನು ಅರಿತುಕೊಳ್ಳಬೇಕು. ಅವನ ಜೀವನ ಕಾಲದಲ್ಲಿ ಅವನಿಗೆ ತಾನು ಯಾರು ಎಂಬ ಅರಿವು ಉಂಟಾದರೆ ಈ ವಿಶ್ವದಲ್ಲಿ ಅವನ ಯೋಗ್ಯತೆ ಏನು ಎಂದು ಅರಿವಾಗುತ್ತದೆ. ಅವನಿಗೆ ತನ್ನ ಯೋಗ್ಯತೆ ಒಂದು ಸಣ್ಣ ಕೀಟಕ್ಕಿಂತ ಹೆಚ್ಚಿಲ್ಲವೆಂದು ಅರ್ಥವಾದಾಗ ಅವನು ತನ್ನ ಅಹಂಕಾರವನ್ನು ಬಿಡುತ್ತಾನೆ. ಅಂದರೆ ಅವನು ನಾನು ಎಂಬ ಭಾವವನ್ನು ಬಿಟ್ಟು ಬಿಡುತ್ತಾನೆ. ಆಗ ಅವನು ಗುರುಶಕ್ತಿಗಳಿಗೆ ಶರಣಾಗುತ್ತಾನೆ. ಹೇಗೆ ಒಂದು ಬೀಜವು ಸೀಳಿಕೊಳ್ಳದೆ ಮೊಳಕೆಯಾಗಿ ಹೊರಗೆ ಬರಲು ಸಾಧ್ಯವಿಲ್ಲವೋ ಅದೇ ಬಗೆಯಾಗಿ ಮನುಷ್ಯ ತನ್ನ ಅಹಂಕಾರವನ್ನು ಮುರಿಯದೆ ಆತ್ಮಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಅಹಂಕಾರದ ಕವಚದಿಂದ ಹೊರಬಾರದೆ ಆತ್ಮಜ್ಞಾನ ಉಂಟಾಗಲು ಅಸಾಧ್ಯ. ಈ ವಿಶ್ವದಲ್ಲಿ ತನ್ನ ಆತ್ಮವನ್ನು ತಿಳಿದುಕೊಳ್ಳುವುದು ಜ್ಞಾನವಾಗಿರುತ್ತದೆ. ಉಳಿದ ಅಂದರೆ ಪುಸ್ತಕಗಳಲ್ಲಿ ಬರೆದಿಡಲಾದ ಎಲ್ಲವೂ ಕೇವಲ ಮಾಹಿತಿಯಾಗಿರುತ್ತದೆ. ಅವುಗಳಲ್ಲಿ ಇರುವುದು ಕೇವಲ ಇತರರ ಬಗ್ಗೆ ಇರುವ ಮಾಹಿತಿ. ಮನುಷ್ಯ ತನ್ನನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ತನ್ನ ಗುರುತು ಗೊತ್ತಾಗುತ್ತದೆ. ತನ್ನ ಅಸ್ತಿತ್ವ ಏನು ಎಂದು ಅರ್ಥವಾಗುತ್ತದೆ. ತನ್ನ ಅಸ್ತಿತ್ವ ಎಷ್ಟು ಕ್ಷಣಿಕ, ತನ್ನ ಜೀವನ ಎಷ್ಟು ಅಲ್ಪ ಆಯುಷ್ಯವುಳ್ಳದ್ದೆಂದು ಗೊತ್ತಾಗುತ್ತದೆ. ತನ್ನ ಜೀವನ ಎಷ್ಟು ಅಲ್ಪಾವಕಾಶದ ಅವಧಿ ಎಂದು ಅರಿವಾದಾಗ ಅವನು ತನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲು ಪ್ರಾರಂಭಿಸುತ್ತಾನೆ. ತನ್ನ ಪ್ರತಿಯೊಂದು ಉಸಿರಿನ ಬೆಲೆ ಅವನಿಗೆ ಅರ್ಥವಾಗುತ್ತದೆ. ಮನುಷ್ಯ ನಾನು ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಂದು ಯೋಚಿಸುತ್ತಾ ವ್ಯರ್ಥವಾಗಿ ಅಹಂಕಾರಿಯಾಗಿರುತ್ತಾನೆ. ಆದರೆ ನಿಜ ಅರಿವಾದಾಗ ಅವನಿಗೆ ಅವನಷ್ಟಕ್ಕೆ ಒಂದು ಉಸಿರು ಕೂಡ ತೆಗೆಯಲು ಅಥವಾ ಬಿಡಲು ಆಗುವುದಿಲ್ಲವೆಂದು ಅವನಿಗೆ ತಿಳಿಯುತ್ತದೆ. ಜೀವನ ಎಂದರೆ ಉಸಿರುಗಳ ಮಾಲೆ ಇದ್ದ ಹಾಗೆ. ಇದರಲ್ಲಿ ಪ್ರತಿಯೊಂದು ಉಸಿರು ಕೂಡ ಮುಖ್ಯವೇ. ಮನುಷ್ಯ
10 ಸಕಾರಾತ್ಮಕ ಉಸಿರುಗಳನ್ನು ತೆಗೆಯಲಿ, ಆದರೆ ಒಂದು ನಕಾರಾತ್ಮಕ ಉಸಿರು ತೆಗೆದುಕೊಂಡಾಗ ಅವನು ಎಲ್ಲಿಂದ ಪ್ರಾರಂಭಿಸಿದನೋ ಅದೇ ಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಇದೇ ಬಗೆಯಾಗಿ ಜೀವನವಿಡೀ ಕಳೆಯುತ್ತದೆ. ಆದರೆ ಸಾಯುವ ಗಳಿಗೆ ಬಂದಾಗ ಅವನ ಅಹಂಕಾರ ಒಡೆದು ಅವನು ನನ್ನ ಇಡೀ ಜೀವನವನ್ನು ವ್ಯರ್ಥವಾದ ಆಲೋಚನೆಗಳಲ್ಲಿ ಕಳೆದು ಬಿಟ್ಟೆನಲ್ಲ, ಈಗ ಅದೇ ತಪ್ಪನ್ನು ಪುನಃ ಮಾಡುವುದಿಲ್ಲ ಎಂದು ಮರುಕಪಡುತ್ತಾನೆ. ಈ ರೀತಿಯಾಗಿ ಯೋಚನೆ ಮಾಡಿ ಪುನಃ ಇನ್ನೊಂದು ಜನ್ಮವನ್ನು ಪಡೆದುಕೊಳ್ಳುತ್ತಾನೆ. ಅಹಂಕಾರದಿಂದ ಬಿಡುಗಡೆ ಹೊಂದಲು ಇರುವ ಮಾರ್ಗವೆಂದರೆ ಸದ್ಗುರುವಿನ ಸಾನ್ನಿಧ್ಯ. ಸದ್ಗುರು ಅಹಂಕಾರಕ್ಕೆ ಏಟನ್ನು ಕೊಡುತ್ತಿರುತ್ತಾರೆ. ಅಹಂಕಾರಿ ವ್ಯಕ್ತಿಗೆ ಸದ್ಗುರುವನ್ನು ನಂಬುವುದಕ್ಕಾಗಲಿ ಸ್ವೀಕರಿಸುವುದಕ್ಕಾಗಲಿ ಆಗುವುದಿಲ್ಲ. ಹಾಗೆಯೇ ಅವನಿಗೆ ಸದ್ಗುರುವಿನ ಸಾನ್ನಿಧ್ಯದಲ್ಲಿರಲು ಆಗುವುದಿಲ್ಲ. ಕಾರಣ, ಸದ್ಗುರು ಮತ್ತು ಅಹಂಕಾರ ಒಟ್ಟಾಗಿ ಒಂದೇ ಕಡೆ ಇರಲು ಸಾಧ್ಯವಿಲ್ಲ. ಸದ್ಗುರು ಆತ್ಮದ ಅಧಿಪತಿ. ನೀನು ಮನಪೂರ್ವಕವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಪರಮಾತ್ಮನೆಂದು ಸ್ವೀಕರಿಸುವೆ. ಆತ ಪರಮಾತ್ಮನಲ್ಲವೆಂದು ತಿಳಿದಿದ್ದರೂ ಆತ ಪರಮಾತ್ಮನ ಮಾಧ್ಯಮವೆಂದು ಒಬ್ಬನಲ್ಲಿ ಈ ರೀತಿಯಾಗಿ ನಂಬಿಕೆ ಇಡುವುದು ಆತ್ಮದ ಭಾವವಾಗಿದೆ. ಶರೀರದ ಭಾವ ಸಮಾಪ್ತವಾಗದೆ ಆತ್ಮದ ಭಾವ ಹೊರಹೊಮ್ಮಲು ಸಾಧ್ಯವಿಲ್ಲ. ಅಹಂಕಾರದ ಭಾವವು ಶರೀರದ ಭಾವವಾಗಿರುತ್ತದೆ. ಎಲ್ಲಿಯವರೆಗೆ ಶರೀರದ ಭಾವ ಇರುತ್ತದೆಯೋ ಅಲ್ಲಿಯವರೆಗೆ ಆತ್ಮದ ಭಾವ ಪ್ರಕಟಗೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅಹಂಕಾರಿ ವ್ಯಕ್ತಿಗೆ ತನ್ನನ್ನು ಬಿಟ್ಟರೆ ಇತರ ಯಾವುದೇ ವ್ಯಕ್ತಿಯನ್ನು ಶ್ರೇಷ್ಠವೆಂದು ಒಪ್ಪಿಕೊಳ್ಳಲು ಆಗುವುದಿಲ್ಲ. ತನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಶ್ರೇಷ್ಠವೆಂದು ಪರಿಗಣಿಸಲು ಅವನಿಗೆ ಕಷ್ಟವೆನಿಸುತ್ತದೆ. ಆದ್ದರಿಂದಲೇ ಈ ಅಹಂ ಇರುವ ವ್ಯಕ್ತಿಗಳು ಪರಮಾತ್ಮನ ಶಕ್ತಿಗಳನ್ನು ನಂಬುವುದಿಲ್ಲ. ತಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನು ಅವರು ನಂಬುವುದಿಲ್ಲ. ಮನುಷ್ಯನಿಗೆ ಅಹಂಕಾರವನ್ನು ಸಂಪೂರ್ಣವಾಗಿ ಸಮಾಪ್ತಗೊಳಿಸಲು ಸಾಧ್ಯವಿಲ್ಲ. ಅಹಂಕಾರವು ಮನುಷ್ಯನಲ್ಲಿ ಚಿಕ್ಕದಾದ ರೂಪದಲ್ಲಿ ಉಳಿದಿರುತ್ತದೆ. ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿದ ಕೂಡಲೇ ಹೊರಗೆ ಬಂದು ಬಿಡುತ್ತದೆ. ನನ್ನಲ್ಲಿ ಅಹಂಕಾರವೆಂಬುದೇ ಇಲ್ಲ ಎನ್ನುವುದು ಕೂಡ ಒಂದು ಪ್ರಕಾರವಾದ ಅಹಂಕಾರವೇ. ತನ್ನ ಅಸ್ತಿತ್ವವನ್ನು ಪೂರ್ತಿಯಾಗಿ ಮನಗಂಡ ನಂತರವೇ ಮನುಷ್ಯನಿಗೆ ತನ್ನ ಅಹಂಕಾರವನ್ನು ನಿಯಂತ್ರಿಸಲು ಸಾಧ್ಯ. ಮನುಷ್ಯನಿಗೆ ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಮಾತ್ರ ತನ್ನ ಪೂರ್ಣ ಅಸ್ತಿತ್ವವನ್ನು ಅರಿತುಕೊಳ್ಳಲು ಸಾಧ್ಯ. ಆನಂತರ ಅವನ ಅಹಂಕಾರ ನಿಧಾನವಾಗಿ ತನ್ನಷ್ಟಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಗುರುಲೋಕದಲ್ಲಿ ಗುರುಶಕ್ತಿಗಳು ಸದಾ ಜಾಗೃತ ಸ್ಥಿತಿಯಲ್ಲಿರುತ್ತವೆ. ಆ ಶಕ್ತಿಗಳು ಯಾವ ಸಾಧಕನ ಶರೀರವು ಅವುಗಳನ್ನು ಗ್ರಹಣ ಮಾಡಿಕೊಳ್ಳಲು ಕಾತರವಾಗಿವೆ ಎಂದು ತಿಳಿಯಲು ಸದಾ ತಯಾರಾಗಿರುತ್ತವೆ. ಸಾಧಕನು ಇವುಗಳ ಶಕ್ತಿಯನ್ನು ಸ್ವೀಕರಿಸಲು ಆತುರನಾಗಿಲ್ಲದಿರಬಹುದು, ಆದರೆ ಆ ಶಕ್ತಿಗಳು ಅಧಿಕ ಆಸಕ್ತಿಯಿಂದ ಶಕ್ತಿಗಳನ್ನು ಒಪ್ಪಿಸಲು ತಯಾರಾಗಿರುತ್ತವೆ. ಇದು ಯಾಕೆ ಹೀಗೆ ಆಗುತ್ತದೆ? ಯಾಕೆಂದರೆ ಸಾಧಕನ ಸ್ವಭಾವ ಅವುಗಳನ್ನು ಸ್ವೀಕರಿಸುವುದಕ್ಕೆ ಪೂರಕವಾಗಿರಲಿ ಅಥವಾ ಇಲ್ಲದಿರಲಿ, ಆ ಶಕ್ತಿಗಳ ಸ್ವಭಾವ ಮಾತ್ರ ಯಾವಾಗಲೂ ನೀಡುವುದಷ್ಟೇ ಆಗಿರುತ್ತದೆ. ನೀಡುವುದು ಆ ಶಕ್ತಿಗಳ ನೈಸರ್ಗಿಕ ಸ್ವಭಾವವಾಗಿದೆ. ಅವುಗಳು ಕೊಡುವುದಕ್ಕೆ ಯಾವಾಗಲೂ ತಯಾರಾಗಿರುತ್ತವೆ. ಮನುಷ್ಯ ತನ್ನ ಅಧಿಕ ಸಮಯವನ್ನು ನಿದ್ದೆ ಮಾಡುವುದರಲ್ಲಿ, ವಿಚಾರ ಮಾಡುವುದರಲ್ಲಿ ಹಾಗೂ ಇತರರ ಬಗ್ಗೆ ಕೆಟ್ಟದನ್ನು ಯೋಚಿಸುವುದರಲ್ಲಿ ವ್ಯರ್ಥ ಮಾಡುತ್ತಾನೆ. ಮನುಷ್ಯ ತನ್ನನ್ನು ತಾನೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಡಿಮೆ ಸಮಯ ವ್ಯಯ ಮಾಡುತ್ತಾನೆ. ತನ್ನ ಇಡೀ ಜೀವನವನ್ನು ಇತರರನ್ನು ಅರ್ಥ ಮಾಡಿಕೊಳ್ಳಲು ಪೋಲು ಮಾಡುತ್ತಾನೆ. ಆದರೆ ತನ್ನನ್ನು ತಾನೇ ತಿಳಿದುಕೊಳ್ಳಲು ಪ್ರಯತ್ನಿಸುವುದೇ ಇಲ್ಲ. ತನ್ನನ್ನು ತಾನೇ ಅರ್ಥ ಮಾಡಿಕೊಳ್ಳುವುದು ತುಂಬ ಕಠಿಣ. ಈ ಸತ್ಯ ಅರ್ಥವಾಗುವುದು ಒಂದು ದೀರ್ಘಕಾಲದ ಧ್ಯಾನ ಸಾಧನೆಯ ನಂತರವೇ. ಗುರುಲೋಕದ ಗುರುಶಕ್ತಿಗಳೆಲ್ಲ ಕುಳಿತುಕೊಂಡು ಯಾವ ಶರೀರವು ಭೂಲೋಕದಲ್ಲಿ ಇರುತ್ತಾ ಧ್ಯಾನ ಸಾಧನೆ ಮಾಡಿ ಗುರುಲೋಕವನ್ನು ತಲುಪುವಷ್ಟು ಬೆಳೆದಿವೆ ಎಂದು ನೋಡುವುದಕ್ಕೆ ಕಾಯುತ್ತಿವೆ. ಅಂತಹ ವ್ಯಕ್ತಿ ಸಿಕ್ಕಾಗ ಗುರುಶಕ್ತಿಗಳು ಅವನನ್ನೇ ತಮ್ಮ ಮಾಧ್ಯಮವಾಗಿಸಿಕೊಂಡು ಭೂಲೋಕದಲ್ಲಿ ಅವತರಿಸುತ್ತವೆ. ಇದರ ಫಲವಾಗಿ ಅವನ ಶರೀರವು ಈ ಶಕ್ತಿಗಳ ಮಾಧ್ಯಮವಾಗುವುದರಿಂದ ಸಾಮಾನ್ಯವೆಂದು ಕಾಣುವ ಶರೀರದ ವ್ಯಕ್ತಿಗೆ ಅಸಾಮಾನ್ಯ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ.
800 ವರ್ಷಗಳ ಸುದೀರ್ಘ ಧ್ಯಾನ ಸಾಧನೆಯಿಂದ ಇಂತಹ ಮಾಧ್ಯಮವು ಉಂಟಾಗಲು ಸಾಧ್ಯ. ಈ ಎಲ್ಲ ಮಾತುಗಳನ್ನು ನಿನಗೆ ಏಕೆ ಹೇಳುತ್ತಿದ್ದೇನೆಂದರೆ, ನನಗೆ ನನ್ನ ಜೀವಿತ ಕಾಲದಲ್ಲಿ ಗುರುಲೋಕವನ್ನು ತಲುಪಲು ಸಾಧ್ಯವಾಯಿತು. ಈಗ ಜೀವನದಲ್ಲಿ ಮುಂದುವರಿಯಲು ನನಗೆ ಆಯುಷ್ಯ ಉಳಿದಿಲ್ಲ. ಇದರ ಅರ್ಥ ಈ ಜ್ಞಾನವನ್ನು ಹಂಚಬೇಕೆಂಬ ಹಂಬಲವಿದ್ದರೂ ಅದನ್ನು ವಿತರಿಸಲು ನನಗೆ ಸಾಧ್ಯವಿಲ್ಲ. ಈ ಎರಡು ಕಾರ್ಯಗಳನ್ನು ಒಂದೇ ಜನ್ಮದಲ್ಲಿ ಮಾಡುವುದು ಅಸಂಭವವಾಗಿದೆ. ಜೀವನವೆಂಬುದು ಅಲ್ಪಾಯುಷಿಯಾಗಿರುತ್ತದೆ, ಆದರೆ ಭಕ್ತಿ ಸಾಧನೆ ದೀರ್ಘಕಾಲವನ್ನು ತೆಗೆದುಕೊಳ್ಳುತ್ತದೆ. ನನ್ನ ಜೀವಿತ ಕಾಲದಲ್ಲಿ ಆತ್ಮಜ್ಞಾನವನ್ನು ಸಂಪಾದಿಸುವ ಕಾರ್ಯವನ್ನು ಪೂರೈಸಿದೆ. ಈಗ ನೀನು ನಿನ್ನ ಜೀವಿತ ಕಾಲದಲ್ಲಿ ಅದನ್ನು ಹಂಚುವ ಕಾರ್ಯವನ್ನು ಮಾಡು. ಆಗ ಇದೆಲ್ಲವೂ ಸಾಧ್ಯವಾಗುತ್ತದೆ. ಮನುಷ್ಯ ತನ್ನನ್ನು ತಾನೇ ತಿಳಿದುಕೊಳ್ಳುವುದಕ್ಕೆ ಏನನ್ನೂ ಹೊಸದಾಗಿ ನಿರ್ಮಿಸಲು ಆಗುವುದಿಲ್ಲ. ಆದ್ದರಿಂದ ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳಲು ಇನ್ನೊಬ್ಬರನ್ನು ನಂಬಬೇಕು. ನಂಬುವುದು ಆತ್ಮದ ಶುದ್ಧವಾದ ಭಾವನೆ. ಗುರುದೇವರು ಏನು ಹೇಳುತ್ತಿದ್ದಾರೆಂದು ನನಗೆ ಏನೂ ಅರ್ಥವಾಗಲಿಲ್ಲ. ಅವರು ತಮ್ಮದೇ ಆದ ಸಂತಸದಲ್ಲಿ ಮುಳುಗಿದ್ದಂತೆ ಕಂಡರೂ ನನಗೆ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಚಿಂತೆಯಾಗತೊಡಗಿತು. ಅವರು ಉತ್ಸಾಹ ಮೇಲೇರಿದ ಸ್ಥಿತಿಯಲ್ಲಿ ಆನಂದವನ್ನು ಅನುಭವಿಸುತ್ತಿದ್ದರು. ಅವರು ಶರೀರದಲ್ಲಿದ್ದರೂ ಶರೀರದ ಮೋಹಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದರು. ಶರೀರದಲ್ಲಿ ಅಷ್ಟೊಂದು ತೊಂದರೆಗಳಿದ್ದರೂ ಮೇಲ್ನೋಟಕ್ಕೆ ಎಲ್ಲ ರಹಸ್ಯಗಳನ್ನು ಅಡಗಿಸಿಕೊಂಡಿರುವ ಆಳವಾದ ಸಾಗರದಂತೆ ಶಾಂತರಾಗಿ ಕಾಣುತ್ತಿದ್ದರು. ಅವರು ಮಾತು ನಿಲ್ಲಿಸಿದಾಗ ನಾನು ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಮಲಗಿಸಿ ಅವರ ಕಾಲುಗಳನ್ನು ನಯವಾಗಿ ಒತ್ತತೊಡಗಿದೆ. ನಾನು ಕೂಡ ನನಗೆ ಅರಿವಿಲ್ಲದೆ ಅಲ್ಲೇ ನಿದ್ದೆ ಹೋದೆ. ಮುಂದೆ ಹಲವಾರು ದಿನಗಳವರೆಗೆ ನಾನು ಅವರ ಶಯ್ಯೆಯ ಬಳಿ ಕುಳಿತುಕೊಳ್ಳುತ್ತಿದ್ದೆ. ಹಾಗೆಯೇ ಎಷ್ಟೋ ಸಲ ಅಲ್ಲೇ ನಿದ್ದೆ ಹೋಗಿ ಬಿಡುತ್ತಿದ್ದೆ. ಒಂದು ಕ್ಷಣವೂ ಅವರಿಂದ ದೃಷ್ಟಿ ತೆಗೆಯುತ್ತಿರಲಿಲ್ಲ. ಅವರ ಆರೋಗ್ಯದ ಬಗ್ಗೆ ಬಹಳ ಚಿಂತಿತನಾಗಿದ್ದೆ. ಗುರುದೇವರ ಹಾಸಿಗೆಯನ್ನು ಹುಲ್ಲು ಹಾಗೂ ಎಲೆಗಳಿಂದ ಮಾಡಲಾಗಿತ್ತು. ಅವರು ಅದರಲ್ಲಿ ಆರಾಮದಲ್ಲಿ ನಿದ್ರೆ ಮಾಡುತ್ತಿದ್ದರು. ಅವರ ಕುಟೀರದಲ್ಲಿ ಕೆಲವೇ ವಸ್ತುಗಳು ಇದ್ದವು. ಅಲ್ಲಿ ಪಾತ್ರೆಗಳು ಇರಲಿಲ್ಲ. ನೀರು ಕುಡಿಯಲು ಉಪಯೋಗಿಸುತ್ತಿದ್ದ ಬಿದಿರಿನ ತುಂಡೊಂದು ಇತ್ತು. ಊಟ ಮಾಡಲು ಬಾಳೆ ಎಲೆಗಳಿದ್ದವು. ಇತ್ತೀಚೆಗೆ ಅವರಿಗೆ ಓಡಾಡಲು ತುಂಬ ಕಷ್ಟವಾಗುತ್ತಿತ್ತು. ನಾನು ಅವರ ಕೈ ಹಿಡಿದುಕೊಂಡು ಕುಟೀರದಿಂದ ಹೊರಗೆ ಕರೆದುಕೊಂಡು ಬರಬೇಕಾಗುತ್ತಿತ್ತು. ಒಂದು ದಿನ ಬೆಳಗ್ಗೆ ಅವರು ಹೊರಗಡೆ ಕುಳಿತುಕೊಂಡಿದ್ದರು. ಏನೋ ನೆನಪಾದವರಂತೆ ಒಮ್ಮೆಲೆ ಹೀಗೆ ಹೇಳಿದರು, ನಾನು ಸತ್ತ ನಂತರ ಇಲ್ಲಿ ನೀನೊಬ್ಬನೇ ಆಗಿಬಿಡುವೆ. ಆಗ ನಿನಗೆ ಧ್ಯಾನ ಸಾಧನೆ ಮಾಡಲು ಬೇಕಾದಷ್ಟು ಸಮಯ ಸಿಗುತ್ತದೆ. ಈಗ ನಿನ್ನ ಸಮಯವೆಲ್ಲ ನನ್ನ ಸೇವೆಗೆ ವ್ಯರ್ಥವಾಗುತ್ತಿದೆ. ನೀನು ಈ ಸ್ಥಳವನ್ನು ಬಿಟ್ಟು ಹೋಗುವವರೆಗೂ ಒಂದು ಒಳ್ಳೆಯ ಸ್ಥಿತಿಯನ್ನು ತಲುಪುವಷ್ಟು ಧ್ಯಾನ ಸಾಧನೆಯನ್ನು ಮುಂದುವರಿಸು. ಆ ಸ್ಥಿತಿಗೆ ನೀನು ಸರಿಯಾದ ಸಮಯಕ್ಕೆ ತಲುಪುವೆ. ಆ ಸಮಯಕ್ಕಾಗಿ ಕಾಯುತ್ತಿರು. ನಿನ್ನಷ್ಟಕ್ಕೆ ಈ ಸ್ಥಳವನ್ನು ಬಿಟ್ಟು ಹೋಗಲು ಪ್ರಯತ್ನಿಸಬೇಡ. ನಾನು ಹೇಳಿದೆ, ಗುರುದೇವ, ನಾನು ನಿಮ್ಮ ಚರಣವನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ನಾನು ಇಲ್ಲಿಯೇ ಇರುವೆ. ಗುರುದೇವರು ಹೇಳಿದರು, ಇಲ್ಲ ಇಲ್ಲ, ನೀನು ಹೋಗಲೇಬೇಕು. ಬಹಳ ದೊಡ್ಡ ಕಾರ್ಯವನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ಅಲ್ಲದೆ ಇದು ನಿನ್ನ ಕೊನೆಯ ಜನ್ಮ. ನಿನ್ನ ಜವಾಬ್ದಾರಿಯನ್ನು ಈ ಜನ್ಮದಲ್ಲೇ ಪೂರ್ಣಗೊಳಿಸಬೇಕು. ನೋಡಪ್ಪ, ಪ್ರಕೃತಿಯ ನಿಯಮದಂತೆ ಬೆಳೆಯನ್ನು ಬೆಳೆದವನೇ ಬೆಳೆಯನ್ನು ಸಂಗ್ರಹಿಸಬೇಕು. ನೀನು ಲಕ್ಷಾಂತರ ಆತ್ಮಗಳಿಗೆ ಆಶ್ವಾಸನೆಗಳನ್ನು ನೀಡಿರುವೆ. ಆದ್ದರಿಂದ ನಿನ್ನ ಆಶ್ವಾಸನೆಗಳನ್ನು ಈ ನಿನ್ನ ಕೊನೆಯ ಜನ್ಮದಲ್ಲೇ ಪೂರೈಸಬೇಕು. ಈ ನಿನ್ನ ಕೊನೆಯ ಜನ್ಮದಲ್ಲಿ ಅದನ್ನು ಪೂರೈಸದಿದ್ದಲ್ಲಿ ನೀನು ತಪ್ಪಿಸಿಕೊಳ್ಳಲಾಗದೆ ಪುನಃ ಇನ್ನೊಂದು ಜನ್ಮವೆತ್ತಿ ಬರಬೇಕಾಗುತ್ತದೆ. ನೀನು ಏಕೆ ಈ ರೀತಿಯಾಗಿ ಸಿಲುಕಿಕೊಂಡು ಮರುಜನ್ಮವೆತ್ತಿ ಬರುವೆ? ಈ ಜನ್ಮದಲ್ಲೇ ನಿನ್ನ ಆಶ್ವಾಸನೆಗಳಿಂದ ಬಿಡುಗಡೆ ಹೊಂದು. ಆತ್ಮಜ್ಞಾನವನ್ನು ನೀಡುವ ನಿನ್ನ ಆಶ್ವಾಸನೆಯನ್ನು ಪೂರೈಸಿ ಉಳಿದುದೆಲ್ಲವನ್ನು ಅವರಿಗೆ ಬಿಟ್ಟು ಬಿಡು. ಎಷ್ಟು ಕಾಲ ನಿನಗೆ ಇಲ್ಲಿ ಇರಲು ಸಾಧ್ಯ? ನಿನ್ನ ಕರ್ತವ್ಯವನ್ನು ಮಾಡು, ಸಮಾಜಕ್ಕೆ ಕಾಲಿಡು, ಆತ್ಮಧರ್ಮದ ಜ್ಞಾನವನ್ನು ಸಮಾಜಕ್ಕೆ ಕೊಡು. ಆಗ ನಾನು
ಗುರುದೇವ, ಸಮಾಜದಲ್ಲಿ ತುಂಬ ಧರ್ಮಗಳಿವೆ. ಅಷ್ಟಕ್ಕೂ ಅವೆಲ್ಲ ಪುರಾತನ ಧರ್ಮಗಳು. ಜನರು ಅವುಗಳನ್ನು ನೂರಾರು ವರ್ಷಗಳಿಂದ ಪಾಲಿಸುತ್ತಾ ಬಂದಿದ್ದಾರೆ. ಆ ಧರ್ಮಗಳನ್ನು ಬದಿಗೊತ್ತಿ ಈ ಆತ್ಮಜ್ಞಾನವನ್ನು ಕೇಳುವವರು ಯಾರಿದ್ದಾರೆ? ಈ ಆತ್ಮಜ್ಞಾನವನ್ನು ಸ್ವೀಕರಿಸುವ ಜನರಾದರೂ ಯಾರು? ಇದು ನನಗೆ ಅಸಾಧ್ಯವೆಂದು ಕಾಣುತ್ತಿದೆ. ಸಮಾಜದಲ್ಲಿ ಬೇಕಾದಷ್ಟು ಧರ್ಮಗಳ ವಿವಾದಗಳಿವೆ. ಯಾರೇ ಆದರೂ ಈ ಹೊಸ ಧರ್ಮವನ್ನು ಏತಕ್ಕಾಗಿ ಸ್ವೀಕರಿಸಬೇಕು? ನಾನು ಸಮಾಜಕ್ಕೆ ಕಾಲಿಟ್ಟರೂ ನನ್ನನ್ನು ಆಲಿಸುವವರು ಯಾರಿದ್ದಾರೆ? ಗುರುದೇವ, ನಾನು ಮಾತುಗಾರಿಕೆಯಲ್ಲಿ ದುರ್ಬಲನಾಗಿದ್ದೇನೆ. ನನಗೆ ಸರಿಯಾಗಿ ಸಾಧಾರಣ ಮಾತುಗಳನ್ನೇ ಆಡಲು ಬರುವುದಿಲ್ಲ. ನನಗೆ ಒಬ್ಬ ಜ್ಯೋತಿಷಿಯವರು ಹೀಗೆ ಹೇಳಿದ್ದರು: ನಿನ್ನ ಬುಧಗ್ರಹ ನಿನ್ನ ಜಾತಕದಲ್ಲಿ ಕ್ಷೀಣಿಸಿದ ಸ್ಥಿತಿಯಲ್ಲಿದೆ. ಆದ್ದರಿಂದ ನೀನು ಮಾತುಗಾರಿಕೆಯಲ್ಲಿ ದುರ್ಬಲನಾಗಿರುವೆ. ನನಗೆ ಸಾಧಾರಣ ಸಂಭಾಷಣೆಯೇ ಸರಿಯಾಗಿ ಬಾರದಿರುವಾಗ ನಾನು ಸಮಾಜದ ಜನರಿಗೆ ಏನು ತಾನೇ ವಿವರಿಸಿ ತಿಳಿಸಲು ಸಾಧ್ಯ ಎಂದೆ. ಜೈ ಬಸವಾಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.